ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಸಮರವನ್ನ ಸಾರಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಜೆಪಿ ವಿರುದ್ಧ ಕೆಎಸ್ ಈಶ್ವರಪ್ಪನವರ ಸಮರ. ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈತಪ್ಪಿದ ಬಳಿಕ ಈಶ್ವರಪ್ಪನವರು ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಸ್ಪರ್ಧೆಯನ್ನು ಮಾಡಲಿದ್ದಾರೆ. ಖುದ್ದು ಕೆಎಸ್ ಈಶ್ವರಪ್ಪನವರಿಂದಲೇ ಘೋಷಣೆ. ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಬಹಳ ಜೋರ್ದಾರಾಗಿ ಚಪ್ಪಾಳೆ ಹೊಡೆದು ಶಿಲ್ಲೆ ಹೊಡೆದು ಜೈಕಾರ ಹಾಕಿದ್ದೀರಿ. ಸುಮ್ನಿರಪ್ಪ, ದಯವಿಟ್ಟು ಯೋಚನೆ ಮಾಡಿ, ಸುಮ್ಮನೆ ಮಾತಾಡಬೇಡಿ. ಅವ್ರು ಹೇಳಿದ್ರು ಉದ್ವೇಗದಲ್ಲಿ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು, ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಪತ್ರ ಬಿಸಾಕೋದಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂಥ ಸಂಸ್ಕಾರ. ಆದರೆ ಈ ಪಕ್ಷ ಕಾಂಗ್ರೆಸ್ಸಿನ ರೂಪದಲ್ಲಿ ಹೋಗ್ತಾ ಇದೆಯಲ್ಲ ರಾಜ್ಯದಲ್ಲಿ, ಬೇರೆ ರಾಜ್ಯದ ಬಗ್ಗೆ ನಂಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಬದಲಾವಣೆ ಆಗಬೇಕು, ಸಿದ್ಧಾಂತ ಬರಬೇಕು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು, ಹಿಂದುತ್ವಕ್ಕೆ ಅನ್ಯಾಯ ಆಗಬಾರ್ದು, ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಆಗಬಾರ್ದು. ಈ ದಿಕ್ಕಿನಲ್ಲಿ ತಗೊಳ್ತಾ ಇರೋಂಥ ನಿರ್ಣಯ. ನೀವು ಚಪ್ಪಾಳೆ ಹೊಡೆದಿರಿ ಸರಿ. ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಬಹಳ ಜೋರ್ದಾರಾಗಿ ಚಪ್ಪಾಳೆ ಹೊಡೆದು ಶಿಲ್ಲೆ ಹೊಡೆದು ಜೈಕಾರ ಹಾಕಿದ್ದೀರಿ. ಸುಮ್ನಿರಪ್ಪ, ದಯವಿಟ್ಟು ಯೋಚನೆ ಮಾಡಿ, ಸುಮ್ಮನೆ ಮಾತಾಡಬೇಡಿ. ಅವ್ರು ಹೇಳಿದ್ರು ಉದ್ವೇಗದಲ್ಲಿ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು, ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಪತ್ರ ಬಿಸಾಕೋದಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂಥ ಸಂಸ್ಕಾರ. ನನಗೆ ಹಾರ್ಟ್ ಇದೆ, ನಿಮ್ಮೆಲ್ರಿಗೂ ಹೃದಯ ಇದೆ. ಹೃದಯ ಬಗದ್ರೆ ಒಂದು ಕಡೆ ಶ್ರೀರಾಮ, ಮತ್ತೊಂದು ಕಡೆ ಮೋದಿ. ಇದು ನನ್ನ ಜೀವನದಲ್ಲ ತಗೊಂಡಿರೋಂಥ ಸಿದ್ಧಾಂತ. ಯಡಿಯೂರಪ್ಪನವರ ಹೃದಯ ಬಗದ್ರೆ ಎರಡು ಮಕ್ಕಳು ಒಂದ್ ಕಡೆ, ಮತ್ತೊಂದು ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತೀರಿ, ನಾನಲ್ಲ. ಇದು ಯಾವ ನ್ಯಾಯ ರೀ? ನೋಡ್ತಾ ಸುಮ್ಮನೆ ಕೂತ್ಕೋಬೇಕಾ?